ರಂಗಮಂದಿರದಲ್ಲಿ ನಾಳೆ ಭೀಮಾ ಕೋರೆಗಾಂವ್ ಉಚಿತ ಚಿತ್ರ ಪ್ರದರ್ಶನ. ಕಾಂಗ್ರೆಸ್ ಮುಖಂಡ ಖಾದ್ರಿಪುರ ಬಾಬು ನಿರ್ಮಾಪಕರಾಗಿ ಶೋಭನ್ ಬಾಬು ನಾಯಕ ನಟನಾಗಿ ನಟಿಸಿರುವ ರುಜಾಕಿ ಸ್ಟುಡಿಯೋಸ್ ವತಿಯಿಂದ ನಿರ್ಮಾಣವಾಗಿರುವ ಭೀಮಾ ಕೋರೆಗಾಂವ್ ಕಿರುಚಿತ್ರ ಪ್ರದರ್ಶನ ರಂಗಮಂದಿರದಲ್ಲಿ ದಿನಾಂಕ 13/5/2026 ಬುಧವಾರದಂದು ಮಧ್ಯಾಹ್ನ 12 ಗಂಟೆಗೆ ಉಚಿತವಾಗಿ ಪ್ರದರ್ಶನವಿರುತ್ತೆ. ಭಾರತದ ಇತಿಹಾಸದ ಹೆಮ್ಮೆಯ ಅಧ್ಯಾಯವಾದ ಭೀಮಾ ಕೋರೆಗಾಂವ್ 1818ರ ಭೀಮಾ ನದಿ ತೀರದಲ್ಲಿ ನಡೆದಂತಹ ಯುದ್ಧದ ಹಿನ್ನೆಲೆಯ ಮೇಲೆ ನಿರ್ಮಿತವಾದ ಎಐ ಆಧಾರಿತ ಚಿತ್ರ ಇದಾಗಿದೆ. ಜಿಲ್ಲೆಯ ಜನತೆ ಆಗಮಿಸಿ ಈ ಚಿತ್ರ ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸ್ಥಳೀಯ ಪ್ರತಿಭೆಯನ್ನ ಬೆಳೆಸಿ ಅಂತ ದಲಿತ ಪ್ರಜಾಸೇನೆ ಸಂಸ್ಥಾಪಕ ಮುನಿರಾಜು, ದಮನಿತರ ಸಂಘ ರಾಜ್ಯ ಅಧ್ಯಕ್ಷ ಮುನಿ ಆಂಜಿ, ಕಾಂಗ್ರೆಸ್ ಮುಖಂಡ ಖಾದ್ರಿಪುರ ಬಾಬು ಕೋರಿದ್ರು. ಈ ಸಂದರ್ಭದಲ್ಲಿ ಮೋಚಿಪಾಳ್ಯ ನಾಗೇಶ್, ಹನಿ ನಾಗೇಶ್, ರಾಮ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಒಂದು ಚಿತ್ರ ಮಾಡಿ 37 ನಿಮಿಷಗಳ ಕಾಲ ಚಿತ್ರವನ್ನು ಮಾಡಿದ್ದೀವಿ ಎಐಯಲ್ಲಿ. ಅದರಿಂದ ಕೋಲಾರ ಜನತೆ, ಭೀಮಾ ಬಂಧುಗಳು, ಸಾರ್ವಜನಿಕ ಬಂಧುಗಳು, ರೈತ ಬಂಧುಗಳು ಎಲ್ಲರೂ ಕೂಡ ಈ ಕೋಲಾರದ ಪ್ರತಿಭೆಯನ್ನು ಶೋಭನ್ ಬಾಬು ಅವ್ರನ್ನ ಪ್ರೋತ್ಸಾಹಿಸಬೇಕು. ರಂಗಮಂದಿರದಲ್ಲಿ ನಾಳೆ 12 ಗಂಟೆಗೆ ಈ ಸಿನಿಮಾವನ್ನು ಫ್ರೀಯಾಗಿ ರಿಲೀಸ್ ಮಾಡಲಿದ್ದೀವಿ. ರಿಲೀಸ್ ಅಂದರೆ ಎಲ್ಲ ಜನತೆಗೆ ತೋರಿಸ್ಬಿಟ್ಟು ಆಮೇಲೆ ರಿಲೀಸ್ ಮಾಡ್ತೇವೆ. ಜನತೆಗೆ ತೋರಿಸೋಕ್ಕೋಸ್ಕರ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಕೋಲಾರ ಜನ ಎಲ್ಲರೂ ಬರಬೇಕು ಅಂತೇಳಿ ನಾನು ಹೃದಯಪೂರ್ವಕದಿಂದ ಅವ್ರನ್ನ ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಜನ ಬಂಧುಗಳು ಸಾಗರವಾಗಿ ಬಂದು ಈ ಚಿತ್ರವನ್ನು ನೋಡಿ ಆಶ್ರಯಿಸಬೇಕು ಮತ್ತು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ರೈತ ಬಂಧುಗಳಿಗೆ, ಎಲ್ಲ ಭೀಮಾ ಬಂಧುಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರ. 12 ಗಂಟೆ ಕೋಲಾರ ಚೆನ್ನಯ್ಯ ರಂಗಮಂದಿರ. ನಾಳೆನೆ ರಂಗಮಂದಿರದಲ್ಲಿ ನಾಳೆ 12 ಗಂಟೆಗೆ ಭೀಮಾ ಕೋರೆಗಾಂವ್ ಚಿತ್ರ ರಿಲೀಸ್ ಆಗಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಉಚಿತವಾಗಿ ತೋರಿಸ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಊಟ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇಲ್ಲೇ ನಚಕತ್ ನಿಲಯದಲ್ಲಿ ಬಂದು ಈ ಶೋಭನ್ ಬಾಬು ಅನ್ನೋ ಹುಡುಗನನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಜನತೆಗೆ ಒಂದು ಶುಭ ದ್ವಾರ. ಶ್ರೀ ಚೆನ್ನಯ್ಯ ರಂಗಮಂದಿರದಲ್ಲಿ ಸಮಯ 12 ಗಂಟೆಗೆ A1 ಅಂದರೆ ಭೀಮಾ ಕೋರೆಗಾಂವ್ ಎನ್ನುವ ಅಂಬೇಡ್ಕರ್ ಅವರ ಚಿತ್ರವನ್ನು ನಾಳೆ ವೀಕ್ಷಕರಿಗೆ ನೋಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಖಾದ್ರಿಪುರ ಬಾಬು ಅವರು. ದಯವಿಟ್ಟು ಎಲ್ಲ ಜಾತಿ, ಎಲ್ಲ ಸಾರ್ವಜನಿಕರು ಬಂದು ಈ ಚಿತ್ರಕ್ಕೆ ಶುಭ ಹಾರೈಸಬೇಕಂತ ಶೋಭನ್ ಬಾಬುಗೂ ಹೀರೋ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಮತ್ತು ಪ್ರೊಡ್ಯೂಸರ್ ಬಾಬು ಆಗಿರೋದ್ರಿಂದ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಜೈ ಬಂಧುಗಳೇ, ನನ್ನ ಹೆಸರು ಮೇಡಿಯಾಳ ಡಾಕ್ಟರ್ ಮುನಿ ಆಂಜನಪ್ಪ, ರಾಜ್ಯಾಧ್ಯಕ್ಷರು ದಮನಿತರ ಸೇವಾ ಸಮಿತಿ. ಏನು ದಿನಾಂಕ 13/5/26 ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಒಂದು ಈ ದೇಶದ ಇತಿಹಾಸ ಉಳ್ಳಂತಹ ಭೀಮಾ ಕೋರೆಗಾಂವ್, ಈ ದೇಶದಲ್ಲಿ ಏನಾದರೂ ಯುದ್ಧಗಳು ನಡೆದಿದ್ದರೆ ಅದು ಹೆಣ್ಣು ಹೊನ್ನು ಮಣ್ಣಿಗೆ ಮಾತ್ರ ಯುದ್ಧ ನಡೆದಿರುತ್ತೆ. ಆದರೆ ಈ ದೇಶದಲ್ಲಿ ಏಕೈಕ ಯುದ್ಧ ನಡೆದಂಥದ್ದು, ಸ್ವಾಭಿಮಾನಕ್ಕಾಗಿ ಯುದ್ಧ ನಡೆದಂಥದ್ದು ಭೀಮಾ ಕೋರೆಗಾಂವ್. ಅದು ಇಡೀ ದೇಶದಲ್ಲಿ ಪ್ರಪಂಚಕ್ಕೆ ಅಂತ ನಾವು ಹೇಳ್ಬೋದು. ಏಕೈಕ ಯುದ್ಧ ಅದು ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ ಆಗಿರ್ತದೆ. ಅದರ ವಿಚಾರವಾಗಿ ನಮ್ಮ ಕೋಲಾರದ ಜಿಲ್ಲೆಯವರೇ ಆದಂಥ ನಮ್ಮ ಖಾದ್ರಿಪುರ ಬಾಬಣ್ಣರವರ ಮಗ ಶೋಭನ್ ಬಾಬುರವರು ಭೀಮಾ ಕೋರೆಗಾಂವ್ ಚಿತ್ರದ ಅದರ ಯುದ್ಧದ ಕತೆ ನಿರ್ಮಿಸಿ ಒಂದು ಚಲನಚಿತ್ರವನ್ನು ತೆಗೆದಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ನಾನು ಶುಭ ಕೋರ್ತಾ, ಏನು ನಾಳೆ ಅಂದರೆ 13ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಶ್ರೀ ಚೆನ್ನಯ್ಯ ರಂಗಮಂದಿರದಲ್ಲಿ ಉಚಿತವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರಿಗೆ ಶುಭ ಕೋರಕ್ಕೆ ಹಲವಾರು ಗಣ್ಯರು ರಂಗಮಂದಿರಕ್ಕೆ ಆಗಮಿಸ್ತಾರೆ. ಹಲವಾರು ಗಣ್ಯರ ಮುಖಾಂತರ ನಾಳೆ ಭೀಮಾ ಕೋರೆಗಾಂವ್ ಎಂಬ ಚಲನಚಿತ್ರ ಉದ್ಘಾಟನೆ ಆಗುತ್ತೆ. ಕೋಲಾರ ಜಿಲ್ಲೆ ಎಲ್ಲ ಜನತೆಯು
ಬಂದು ವೀಕ್ಷಣೆ ಮಾಡಿ ಅವರಿಗೆ ಶುಭ ಹಾರೈಸಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ.